ಶ್ರೀನಿವಾಸ ನಾಯಕನು ತನ್ನ ಪತ್ನಿ ಪುತ್ರರನ್ನು ಕರೆದುಕೊಂಡು ವ್ಯಾಸರಾಯರ ಬಳಿಗೆ ಬಂದು ಭಕ್ತಿಯಿಂದ ನಮಸ್ಕರಿಸುತ್ತಾ, ಗುರುಗಳೇ, ನಿನ್ನೆ ರಾತ್ರಿ ನಾನು ಮಲಗಿದ್ದಾಗ ಸ್ವಪ್ನವೊಂದನ್ನು ಕಂಡಿರುವೆನು. ಅದರಲ್ಲಿ ನೀನು ಪಂಪಾ ನದಿ ತೀರದಲ್ಲಿರುವ ವ್ಯಾಸರಾಯರ ಬಳಿಗೆ ಹೋಗಿ ದೀಕ್ಷೆಯನ್ನು ಪಡೆದುಕೋ ಎಂದು ಹೇಳಿದಂತಾಯಿತು. ಆದ್ದರಿಂದ ನಾನು ಬಹಳ ದೂರದಿಂದ ನಡೆದು ನನ್ನ ಪರಿವಾರ ಸಮೇತನಾಗಿ ಇಲ್ಲಿ ಬಂದು ತಲುಪಿದ್ದೇನೆ. ಗುರುಗಳೇ, ನನಗೆ ನೀವು ದೀಕ್ಷೆಯನ್ನು ನೀಡಬೇಕು ಎಂದು ಭಕ್ತಿಯಿಂದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದನು. ವ್ಯಾಸರಾಯರು ಪುರಂದರದಾಸರಿಗೆ ದೀಕ್ಷೆಯನ್ನು ನೀಡಿ ಆಶೀರ್ವದಿಸಿದರು. ಇಂದಿನಿಂದ ನೀನು ಪುರಂದರ ವಿಠಲ ಎಂಬ ಅಂಕಿತ ನಾಮವೊಂದ ಹೊಂದಿ ಆ ವಿಠಲನ ಸೇವೆಯನ್ನು ಮಾಡು ಎಂದು ಆಶೀರ್ವದಿಸಿದರು. ಅಂದಿನಿಂದ ಶ್ರೀನಿವಾಸ ನಾಯಕನು ಪುರಂದರದಾಸನಾದನು. ಶ್ರೀಕೃಷ್ಣನ ಸೇವೆಯನ್ನು ಮಾಡುತ್ತಾ ತನ್ನ ಜೀವನವನ್ನು ಕಳೆದನು. ಪುರಂದರದಾಸರು 4,75,000ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಅವರು ಅಂದಿನಿಂದ ವಿಠಲನ ಭಜನೆಯನ್ನು ಮಾಡುತ್ತಾ ತಮ್ಮ ಜೀವನವನ್ನು ಕಳೆದರು. ಅವರು ರಚಿಸಿದ ಕೃತಿಗಳಲ್ಲಿ ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ, ಪೋಗಾದಿರಲೋ ರಂಗ, ನಾನೇನ ಮಾಡಿದೆನೋ ನೀ ಎನ್ನ ಕಾಯಬೇಕಯ್ಯ, ಕಲಿಯುಗದಳು ಹರಿನಾಮವನೆನೆದರೆ ಕುಲಕೋಟಿಗಳು ಉದ್ಧರಿಸುವವು, ಶರಣೆಂಬೆ ವಾಣಿ ಪೊರೆಯೇ ಕಲ್ಯಾಣಿ ಮುಂತಾದ ಅನೇಕ ಕೀರ್ತನೆಗಳನ್ನು ರಚಿಸಿದ್ದಾರೆ. ಅವರು ತಮ್ಮ ಮುಂದಿನ ಜೀವನವನ್ನು ಶ್ರೀ ವಿಠಲನ ಭಜನೆಯನ್ನು ಮಾಡುತ್ತಾ ಕಳೆದರು ಎಂಬಲ್ಲಿಗೆ ಈ ಪುರಂದರ ದಾಸರ ಕಥೆಯು ಇಲ್ಲಿಗೆ ಮುಕ್ತಾಯವಾಗುತ್ತದೆ.